Hello everyone. Welcome to Digital Learning Department of Collegiate Education. This is Nandini, working as Assistant Professor of Commerce. Dear students, in this video, I am explaining a topics regarding risk return trade-off and as well as the role of financial manager. ಈ ಒಂದು ವಿಡಿಯೋದಲ್ಲಿ ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಬರುವಂತಹ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಅಂದರೆ ಏನು, ಹಾಗೆಯೇ ಮಾಡರ್ನ್ ಫಿನಾನ್ಸ್ ಮ್ಯಾನೇಜರ್ ಏನಿದ್ದಾರೆ ಅಲ್ಲ ಅವರ ರೋಲ್ ಏನು ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಆಬ್ಜೆಕ್ಟಿವ್ ಆಫ್ ದ ಲರ್ನಿಂಗ್ ಆಫ್ ದಿಸ್ ಟಾಪಿಕ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಆ್ಯಂಡ್ ದ ರೋಲ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್. ಓಕೆ, let us begin our discussion with the concept risk return trade-off. The risk return trade-off states that the potential return rises with an increase in risk. Using these principles, individuals associate low level of uncertainty with low potential return and high levels of uncertainty or risk with high potential returns. Even the risk return trade-off ಏನು ಹೇಳುತ್ತೆ ಅಂತ ಅಂದರೆ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ನೇಚರ್ ಆ್ಯಂಡ್ ಆಸ್ ವೆಲ್ ಆಸ್ ದ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೈಜ್, ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ನಮಗೆ ರಿಸ್ಕ್ ಅನ್ನೋದು ಯಾವಾಗಲೂ ಕೂಡ ಅಸೋಸಿಯೇಟ್ ಆಗೇ ಇರುತ್ತೆ. ಹಾಗಾಗಿ ಎಷ್ಟು ರಿಸ್ಕ್ ಇರುತ್ತೋ ಅದೇ ಸೇಮ್ ಪ್ರಪೋರ್ಷನೇಟಲ್ಲಿ ನಮಗೆ ರಿಟರ್ನ್ ಕೂಡ ಸಿಗುತ್ತೆ. ಹಾಗಾಗಿ ಇಫ್ ವಿ ಹ್ಯಾವ್ ಲೆಸ್ ರಿಸ್ಕ್ ವಿ ಹ್ಯಾವ್ ಲೆಸ್ ರಿಟರ್ನ್, ಇಫ್ ವಿ ಹ್ಯಾವ್ ಮೋರ್ ರಿಸ್ಕ್ ವಿ ವಿಲ್ ಗೆಟ್ ಮೋರ್ ರಿಟರ್ನ್. ನಾವು ಕಡಿಮೆ ರಿಸ್ಕನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದರೆ ಅಥವಾ ರಿಸ್ಕ್ ಇನ್ವಾಲ್ವ್ಮೆಂಟ್ ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಕಡಿಮೆ ಇದೆ ಅಂತ ಅಂದರೆ ನಮಗೆ ಬರುವಂತಹ ರಿಟರ್ನ್ ಕೂಡ ಕಡಿಮೆ ಇರುತ್ತೆ. ಹಾಗೆಯೇ ಇಫ್ ವಿ ಆರ್ ರೆಡಿ ಟು ಅಸ್ಯೂಮ್ ಮೋರ್ ರಿಸ್ಕ್, ಜಾಸ್ತಿ ರಿಸ್ಕನ್ನ ನಾವು ತಗೊಳ್ಳೋದಕ್ಕೆ ರೆಡಿ ಇದ್ದರೆ ಅಥವಾ ನಮ್ಮ ಬಿಸ್ನೆಸ್ಗೆ ತುಂಬ ರಿಸ್ಕ್ ಅಸೋಸಿಯೇಟ್ ಆಗಿದೆ ಅಂತ ಅಂದರೆ ಆಬ್ವಿಯಸ್ಲಿ ವಿ ವಿಲ್ ಗೆಟ್ ಮೋರ್ ರಿಟರ್ನ್ ಆಲ್ಸೋ. ಓಕೆ, ಈ ಒಂದು ಪಿಕ್ಚರ್ನ ನೋಡಿದ್ರೆ ನಮಗೆ ಸೊ ಏನು ಡಿಪಿಕ್ಟ್ಸ್ ಮಾಡುತ್ತೆ ಅಂತ ಅಂದರೆ ಆಸ್ ಎ ಫಿನಾನ್ಷಿಯಲ್ ಮ್ಯಾನೇಜರ್ ಆರ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಮಸ್ಟ್ ಬ್ಯಾಲೆನ್ಸ್ ಬಿಟ್ವೀನ್ ಬೋತ್ ರಿಸ್ಕ್ ಮತ್ತು ರಿಟರ್ನ್ ಎರಡೂ ಕೂಡ ಅವನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ ಎಷ್ಟು ರಿಸ್ಕ್ ಇರುತ್ತೋ ಸೇಮ್ ಪ್ರಪೋರ್ಷನೇಟ್ ಆರ್ ಸೇಮ್ ವೇನಲ್ಲಿ ನಮಗಿಲ್ಲಿ ರಿಟರ್ನ್ಸ್ ಕೂಡ ಬರ್ತಾನೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಈ ಒಂದು ಫಿಗರ್ ಏನಿದೆ ಅಲ್ಲ, ದ ಫಾಲೋಯಿಂಗ್ ಫಿಗರ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯಸ್ ಫಿನಾನ್ಷಿಯಲ್ ಡಿಸಿಷನ್ ಆ್ಯಂಡ್ ದ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಆ್ಯಂಡ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್. Dear student, in the last video, I have already explained what is investment decision, what is financial decision and dividend decision. Financial decisions ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಅಂದರೆ ಏನು, ಹಾಗೆಯೇ ಫಿನಾನ್ಷಿಯಲ್ ಡಿಸಿಷನ್ಸ್ ಅಂತ ಅಂದರೆ ಏನು ಮತ್ತು ಡಿವಿಡೆಂಡ್ ಡಿಸಿಷನ್ ಅಂದರೆ ಏನು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗಾಗಿ ಇನ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಆಲ್ ತ್ರೀಸ್ ಫಿನಾನ್ಷಿಯಲ್ ಡಿಸಿಷನ್, ದಟ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಫಿನಾನ್ಷಿಯಲ್ ಡಿಸಿಷನ್ ಆ್ಯಂಡ್ ಡಿವಿಡೆಂಡ್ ಡಿಸಿಷನ್, these are all the things which are associated with risk as well as return. ಓಕೆ, ಈ ಒಂದು ಪಿಕ್ಚರ್ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ ನೋಡಿ, ಇನ್ವೆಸ್ಟ್ಮೆಂಟ್ ಡಿಸಿಷನಲ್ಲಿ ರಿಸ್ಕ್ ಇರುತ್ತೆ ಹಾಗೆಯೇ ರಿಟರ್ನ್ ಕೂಡ ಇರುತ್ತೆ. ಇನ್ ಕೇಸ್ ಆಫ್ ಫಿನಾನ್ಸಿಂಗ್ ಡಿಸಿಷನ್ ವಿ ಹ್ಯಾವ್ ರಿಸ್ಕ್ and at the same way we have return also. In dividend decision we have risk and we have return. The risk and return which are involved in these three financing decision which will ultimately affect the market value of the firm. ನಮ್ಮ ಫರ್ಮ್ ಅಥವಾ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ಈ ಒಂದು ಫಿನಾನ್ಷಿಯಲ್ ಡಿಸಿಷನ್ಸ್, ಈ ಮೂರು ಇಂಪಾರ್ಟೆಂಟ್ ಡಿಸಿಷನ್ಸಲ್ಲಿ ಅಸೋಸಿಯೇಟ್ ಆಗಿರುವಂತಹ ರಿಸ್ಕ್ ಮತ್ತು ರಿಟರ್ನ್ ನಮ್ಮ ಕಂಪನಿ ಅಥವಾ ಫರ್ಮ್ ವ್ಯಾಲ್ಯೂ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಫರ್ಮ್ನ ಅದು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಓಕೆ, let us discuss who is financial manager. ಓಕೆ, ನೆಕ್ಸ್ಟ್ ಫಿನಾನ್ಷಿಯಲ್ ಮ್ಯಾನೇಜರ್ ಅಂದರೆ ಯಾರು ಅಂತ ನೋಡೋಣ. ಎ
finance manager is a person who is responsible for all the important financial functions of an organization. The decisions taken by the finance manager will affect the profitability, growth, and goodwill of the firm. Finance manager, he is the person who is responsible for all important finance function. ಓಕೆ ನೋಡಿ, ಇಲ್ಲಿ ಯಾವಾಗ ನಾವು ಒಬ್ಬ ಪರ್ಸನನ್ನು ಫಿನಾನ್ಸ್ ಮ್ಯಾನೇಜರ್ ಅಂತ ಕರಿತೀವಿ ಅಂತ ಅಂದರೆ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಫಿನಾನ್ಷಿಯಲ್ ಫಂಕ್ಷನ್ಸ್ ಆಫ್ ದಿ ಆರ್ಗನೈಸೇಷನ್. ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಇರುವಂತಹ ಕಂಪ್ಲೀಟ್ ಫಿನಾನ್ಷಿಯಲ್ ಫಂಕ್ಷನ್ಸನ್ನು ಯಾರು ಪರ್ಫಾರ್ಮ್ ಮಾಡ್ತಾರೆ, ಹಾಗೆಯೇ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಮ್ಯಾಟರ್ಸಿಗೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೋ ಅಂಥ ಒಬ್ಬ ಪರ್ಸನನ್ನು ನಾವಿಲ್ಲಿ ಫಿನಾನ್ಷಿಯಲ್ ಮ್ಯಾನೇಜರ್ ಅಥವಾ ಫಿನಾನ್ಸ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಬ್ಬ ಫಿನಾನ್ಸ್ ಮ್ಯಾನೇಜರು ಪರ್ಫಾರ್ಮ್ ಮಾಡುವಂತಹ ಫಿನಾನ್ಷಿಯಲ್ ಫಂಕ್ಷನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ವಾಟ್ ಎವರ್ ದ ಡಿಸಿಷನ್ಸ್ ಟೇಕನ್ ಬೈ ಹಿಮ್, ಅವನು ತಗೊಳ್ಳುವಂತಹ ಪ್ರತಿಯೊಂದು ಡಿಸಿಷನ್ನು ಕೂಡ ಕಂಪನಿಯ ಪ್ರಾಫಿಟಬಿಲಿಟಿ, ಗ್ರೋತ್ ಆ್ಯಂಡ್ ಗುಡ್ ವಿಲ್ಲಿಗೆ ಅದು ಅಫೆಕ್ಟ್ ಆಗ್ತಾ ಇರುತ್ತೆ. ಇಫ್ ಯು ಟೇಕ್ ಎ ರಾಂಗ್ ಡಿಸಿಷನ್, ಇಟ್ ಹ್ಯಾಸ್ negative or adverse effect on the profitability, growth, and as well as the goodwill of the firm. If you take the right decision in such cases, positively it affects the profitability, growth and goodwill. ಅವನೇನಾದರೂ ಸ್ವಲ್ಪ ರಾಂಗ್ ಡಿಸಿಷನ್ಸನ್ನ ತೊಗೊಂಡಿದ್ದಾನೆ ಅಂತ ಅಂದ್ರೂ ಓವರಾಲ್ ಕಂಪನಿ ಮೇಲೆ ಅದು ಅಡ್ವರ್ಸ್ ಇಂಪ್ಯಾಕ್ಟ್ ಇರುತ್ತೆ. ಹಾಗೆಯೇ ಅವನೇನಾದರೂ ರೈಟ್ ಡಿಸಿಷನ್ಸನ್ನ ತೊಗೊಂಡಿದ್ದಾನೆ ರಿಗಾರ್ಡಿಂಗ್ ಫಿನಾನ್ಸ್ ರಿಲೆವೆಂಟ್ ಅವನು ತೊಗೊಳ್ಳುವಂತಹ ಡಿಸಿಷನ್ಸ್ ರೈಟ್ ಇದೆ ಅಂತ ಅಂದರೆ ಕಂಪನಿಯ ಪ್ರಾಫಿಟಬಿಲಿಟಿ, ಗ್ರೋತ್ ಮತ್ತು ಗುಡ್ ವಿಲ್ ಮೇಲೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ. ಹಾಗಾಗಿ ಒಬ್ಬ ಫಿನಾನ್ಸ್ ಮ್ಯಾನೇಜರ್ ರೋಲ್ ಏನಿರುತ್ತೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಇನ್ ಎವ್ರಿ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ದಿ ರೋಲ್ ಆರ್ ದ ಫಂಕ್ಷನ್ಸ್ ಆಫ್ ಫಿನಾನ್ಸ್ ಮ್ಯಾನೇಜರ್. ಫಿನಾನ್ಸ್ ಮ್ಯಾನೇಜರ್ ಅಂದರೆ ಯಾರು ಅಂತ ಗೊತ್ತಾಯಿತು. ಯಾರು ಮೇಜರ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ನೋಡ್ಕೊಳ್ತಾನೆ ಅಥವಾ ಯಾರು ಫೈನಾನ್ಸ್ ರಿಲೆವೆಂಟ್ ಮ್ಯಾಟರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೋ ಅವನನ್ನು ನಾವು ಫಿನಾನ್ಸ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಓಕೆ, ಅವನು ಪರ್ಫಾರ್ಮ್ ಮಾಡಬೇಕಾಗಿರುವಂತಹ ಫಂಕ್ಷನ್ಸ್ ಯಾವ್ದ್ಯಾವುದು ಅಥವಾ ಅವನ ಇಂಪಾರ್ಟೆಂಟ್ ರೋಲ್ ಏನು ಅನ್ನೋದನ್ನು ನಾವು ಇವಾಗ ನೋಡೋಣ. ಓಕೆ, ಫಸ್ಟ್ ಒನ್, ರೈಸಿಂಗ್ ಆಫ್ ಫಂಡ್ಸ್, ಅಲೋಕೇಶನ್ ಆಫ್ ಫಂಡ್ಸ್, ಪ್ರಾಫಿಟ್ ಪ್ಲಾನಿಂಗ್, understanding capital market. These are the four important role or the function a finance manager has to perform. Raising of funds. ಒಬ್ಬ ಫಿನಾನ್ಸ್ ಮ್ಯಾನೇಜರ್ ಬೇಸಿಕ್ ಅಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟಾಸ್ಕ್ ಏನಾಗಿರುತ್ತೆ ಅಂತ ಅಂದರೆ ಈ ಹ್ಯಾಸ್ ಟು ಎಸ್ಟಿಮೇಟ್. ಅದನ್ನು ನಾವು ಫಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನಮಗೆ ಫಂಡ್ ರಿಕ್ವೈರ್ಮೆಂಟ್ ಎಷ್ಟಿದೆ ನಮ್ಮ ಓವರಾಲ್ ಬಿಸ್ನೆಸ್ ಆರ್ಗನೈಸೇಷನಿಗೆ ಅನ್ನೋದನ್ನು ಅಲ್ಲಿ ಫಿನಾನ್ಸ್ ಮ್ಯಾನೇಜರು ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಎಷ್ಟು ಫಿನಾನ್ಸ್ ಬೇಕು ಅಥವಾ ಎಷ್ಟು ಫಂಡ್ ಬೇಕು ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಏನಿರುತ್ತೆ ಅಂದರೆ ಆ್ಯಸ್ ಅ ಫಿನಾನ್ಸ್ ಮ್ಯಾನೇಜರ್ ಈ ಹ್ಯಾಸ್ ಟು ರೈಸ್ ಸಚ್ ಫಂಡ್ಸ್. ನಮಗೆ ಇಲ್ಲಿ ತುಂಬ ಡಿಫ್ರೆಂಟ್ ಸೋರ್ಸಸ್ ಇರುತ್ತೆ. ವಿ ಕ್ಯಾನ್ ರೈಸ್ ದ ಫಂಡ್ ಫ್ರಮ್ ಬ್ಯಾಂಕ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಶೇರ್ಸ್, ಡಿಬಂಚರ್, ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಆಸ್ ವೆಲ್ ಆಸ್ ದ ಲಾಂಗ್ ಟರ್ಮ್. ಲಾಂಗ್ ಟರ್ಮಿಗೆ ಬೇರೆ ಬೇರೆ ಸೋರ್ಸಸ್ ಇರುತ್ತೆ, ಹಾಗೆಯೇ ಶಾರ್ಟ್ ಟರ್ಮಿಗೆ ಕ್ಯಾಶ್ ಕ್ರೆಡಿಟ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್, ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸನ್ನ ಇಶ್ಯೂ ಮಾಡಿ ನಾವು ಫಂಡ್ಸನ್ನು ರೈಸ್ ಮಾಡೋದು, ಈ ಥರ ತುಂಬ ಆಪ್ಷನ್ಸ್ ಇರುತ್ತೆ. So among these different sources, it has to raise both short term and as well as the long term fund. That is the first function. Funds unna raise ಮಾಡುವಂಥದ್ದು. And the second important function which it has to perform, that is the allocation of funds. Mere raising funds is not important, but its efficient allocation is more important. Funds unna raise ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ರೈಸ್ ಮಾಡಿರುವಂತಹ ಫಂಡ್ಸನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಬೆಸ್ಟ್ ಅಲೋಕೇಶನ್ ಮಾಡ್ತೀವಿ. ಬೆಸ್ಟ್ ಅಲೋಕೇಶನ್ ಅಂತ ಅಂದರೆ ವಿಚ್ ವಿಲ್ ಗಿವ್ ಹಸ್ ಹೈ ಪ್ರಾಫಿಟಬಿಲಿಟಿ ಆರ್ ಹೈ ರಿಟರ್ನ್. ತುಂಬ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ ನಮಗೆ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ. ಸೊ ಆ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸಲ್ಲಿ ನಮಗೆ
ತುಂಬ ಹೈ ರಿಟರ್ನ್ ಅಥವಾ ಮ್ಯಾಕ್ಸಿಮಮ್ ರಿಟರ್ನನ್ನು ಕೊಡುವಂತಹ ಯಾವ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೋ ಅಂಥ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಒಬ್ಬ ಫಿನಾನ್ಸ್ ಮ್ಯಾನೇಜರ್ ಏನು ಮಾಡಬೇಕು, ಈ ಹ್ಯಾಸ್ ಟು ಅಲೋಕೇಟ್ ದ ರೈಸಿಂಗ್ ಫಂಡ್ಸ್, ರೈಸ್ ಮಾಡಿರುವಂತಹ ಫಂಡ್ಸನ್ನ ಅವನಿಲ್ಲಿ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಮೇಲೆ ಅಲೋಕೇಶನ್ ಕೂಡ ಮಾಡಬೇಕಾಗುತ್ತೆ. ಅದು ಎಂಥ ಅಲೋಕೇಶನ್ ಆಗಿರಬೇಕು, ಮೋಸ್ಟ್ ಪ್ರಾಫಿಟಬಲ್ ಅವೆನ್ಯೂಸ್ ಇರುವಂತಹ ಪ್ರಾಜೆಕ್ಟ್ ಮೇಲೆ ಅವನು ಅದನ್ನು ಅಲೋಕೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಪ್ಲಾನಿಂಗ್, ಫಂಡ್ಸನ್ನು ರೈಸ್ ಮಾಡಿದ್ದಾಯಿತು, ಅದನ್ನು ಅಲೋಕೇಶನ್ ಕೂಡ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ನಮಗೆ ಪ್ರಾಫಿಟ್ ಬರುತ್ತೆ ಅಲ್ಲ, ಸೊ ಆ ಪ್ರಾಫಿಟನ್ನು ಅವನು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಇಲ್ಲಿ ಪ್ಲಾನ್ ಮಾಡ್ತಾನೆ ಅಂತ ಅಂದರೆ, ಬರೋವಂತಹ ಪ್ರಾಫಿಟನ್ನು ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಮಗೆ ಸೊ ವಾಟ್ ಎವರ್ ದ ಡೈವರ್ಸಿಫಿಕೇಶನ್ ಆಫ್ ಎ ಪ್ರಾಡಕ್ಟ್ ಆರ್ ವಾಟ್ ಆರ್ ದ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್, ತುಂಬಾ ನಮ್ಮದು ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ಸ್ ಇರುತ್ತೆ, ಪ್ರಾಡಕ್ಟ್ನ ಡೈವರ್ಸಿಫೈ ಮಾಡೋದಿರುತ್ತೆ. ಈ ಥರ ತುಂಬಾ ಏನೇನು ಪ್ಲಾನ್ಸ್ ಇರುತ್ತೋ ಬಿಸ್ನೆಸ್ ಆರ್ಗನೈಸೇಷನ್ಸ್ದು, ಅದು ಎಲ್ಲದಕ್ಕೂ ನಮಗಿಲ್ಲಿ ಪ್ರಾಫಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಬಂದಿರುವಂತಹ ಪ್ರಾಫಿಟನ್ನು ಅವನಿಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ, ಹೇಗೆ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ. And the last important thing or the function he has to perform, that is the understanding capital market. ನಮಗೆ ಬೇಕಾಗಿರುವಂತಹ ಫಂಡ್ಸಲ್ಲಿ ಮೇಜರ್ ಆಗಿ ನಮಗೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಹೇಳಿದ್ವಿ. ಎ ಲಾಂಗ್ ಟರ್ಮ್ ಫಂಡ್ ಈಸ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಇನ್ವೆಸ್ಟ್ಮೆಂಟ್ ಇನ್ ದ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗೆ ಲಾರ್ಜ್ ಸ್ಕೇಲ್ ಫಂಡ್ಸ್ ಅಥವಾ ಲಾಂಗ್ ಟರ್ಮ್ ಫಂಡ್ಸ್ ಬೇಕಾಗುತ್ತೆ. ಆ ಒಂದು ಲಾಂಗ್ ಟರ್ಮ್ ಫಂಡನ್ನ ರೈಸ್ ಮಾಡುವಂತಹ ಮಾರ್ಕೆಟ್ ಏನಿರುತ್ತೋ ಅದನ್ನು ನಾವಿಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ದಟ್ ಮೀನ್ಸ್ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವೇರ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡಿ ಲಾಂಗ್ ಟರ್ಮ್ ಫಂಡ್ಸನ್ನ ಕಲೆಕ್ಟ್ ಮಾಡುವಂತಹ ಮಾರ್ಕೆಟನ್ನು ನಾವಿಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಸ್ ಎ ಫಿನಾನ್ಸ್ ಮ್ಯಾನೇಜರ್ ಈ ಮಸ್ಟ್ ನೋ ಆರ್ ಈ ಮಸ್ಟ್ ಹ್ಯಾವ್ ದ ನಾಲೆಡ್ಜ್ ರಿಗಾರ್ಡಿಂಗ್ ದ ಕ್ಯಾಪಿಟಲ್ ಮಾರ್ಕೆಟ್. ದಿಸ್ ಆರ್ ದ 4 important functions he has to perform. Next, let us know what are the emerging role of financial manager in India. ಇಲ್ಲಿ 2 ಥರದಲ್ಲಿ ನಾವು ಒಬ್ಬ ಫಿನಾನ್ಸ್ ಮ್ಯಾನೇಜರ್ ರೂಲನ್ನ ನೋಡ್ಬೋದು. ಇಲ್ಲಿ ತನಕ ನೋಡಿದ್ವಲ್ಲ, ಸೊ ಅದೆಲ್ಲ ನಮಗೆ ಯೂಶಲಿ ಟ್ರೆಡಿಷನಲ್ ಫಂಕ್ಷನ್ ಆಗಿರುತ್ತೆ. ಟ್ರೆಡಿಷನಲ್ ಫಂಕ್ಷನಲ್ಲಿ ಏನು ಹೇಳ್ತಾರೆ, ಯಾವ ರೀತಿ ಫಂಡ್ಸ್ನ ಎಷ್ಟು ಫಂಡ್ಸ್ ಬೇಕು ಅಂತ ಎಸ್ಟಿಮೇಟ್ ಮಾಡೋದು, ಹೌ ವಿ ಆರ್ ಗೋಯಿಂಗ್ ಟು ಅಲೋಕೇಟ್ ಅಂಡ್ ಹೌ ಈ ಹ್ಯಾಸ್ ಟು ಮೇಕ್ ದ ಪ್ಲಾನಿಂಗ್ ರಿಗಾರ್ಡಿಂಗ್ ದ ಪ್ರಾಫಿಟ್. ಅದಷ್ಟು ನಮಗೆ ಜಸ್ಟ್ ಟ್ರೆಡಿಷನಲ್. ಬಟ್ ಆಸ್ ಅಗೇನ್ಸ್ಟ್ ದ ಟ್ರೆಡಿಷನಲ್ ರೋಲ್ ಪ್ಲೇಡ್ ಬೈ ಎ ಫಿನಾನ್ಸ್ ಮ್ಯಾನೇಜರ್, there are some of the challenges faced by the finance manager to adapt to the changes in the emerging economy. The role played by finance manager too is changing. ಜಸ್ಟ್ ಟ್ರೆಡಿಷನಲ್ ವೇನಲ್ಲಿ ಇವಾಗ ಅವನು ರೋಲನ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಇಟ್ ಈಸ್ ಹೈಲಿ ಕಾಂಪ್ಲಿಕೇಟೆಡ್ ಟು ಸರ್ವೈವ್ ಇನ್ ದ ಮಾರ್ಕೆಟ್. ಬಟ್ ಪ್ರೆಸೆಂಟ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಸಿನಾರಿಯೋ ಈ ಹ್ಯಾಸ್ ಟು ಚೇಂಜ್ ಇಸ್ ರೋಲ್ ಆಲ್ಸೋ. ಇವಾಗ ಇರುವಂತಹ ಪ್ರೆಸೆಂಟ್ ಎಕಾನಮಿನಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ ಏನೇನು ಆಗ್ತಾ ಇರುತ್ತೋ ಅದಕ್ಕೆ ಇವನು ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಅದರ್ವೈಸ್ ವಿ ಕಾಂಟ್ ಸರ್ವೈವ್ ಫಾರ್ ಎ ಲಾಂಗ್ ಟರ್ಮ್ ಇನ್ ದ ಮಾರ್ಕೆಟ್. ಆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನು ತುಂಬ ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗೋದು ತುಂಬಾ ಡಿಫಿಕಲ್ಟ್. ಹಾಗಾಗಿ ಆ ಟ್ರೆಡಿಷನಲ್ ರೋಲ್ ಜೊತೆಗೆ ಇವಾಗ ಪ್ರೆಸೆಂಟ್ ಫಿನಾನ್ಸ್ ಮ್ಯಾನೇಜರ್ ಅವನು ಏನೇನು ರೋಲನ್ನ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡಬೇಕಾಗಿದೆ ಮತ್ತು ಅವನ ರೋಲು ಯಾವ ರೀತಿ ಚೇಂಜ್ ಆಗಿದೆ ಅನ್ನೋದನ್ನು ನಾವು ಇವಾಗ ನೋಡ್ಕೊಳ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಥಿಂಗ್ ಏನು ಅಂತ ಅಂದರೆ ದ ಫಿನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ನೋ more about the core financial activities in terms of globalization, liberalization and privatization. After 1991 ಏನು LPG ಆಗಿದೆ, ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್, ಇದ್ರ ಬಗ್ಗೆ ಅವನಿಗೆ ಸೊ ಇದಕ್ಕೆ ರಿಲೆವೆಂಟ್ ಆಗಿ ಪ್ರೆಸೆಂಟ್ ಏನು ಕೋರ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಅವನಿಗೆ ನಾಲೆಡ್ಜ್ ಇರಬೇಕಾಗುತ್ತೆ. And the second one, the finance manager has to guide the management in adopting ಟ್ಯಾಕ್ಸ್ ಟೆಕ್ನಿಕ್. ಜಸ್ಟ್ ಫಂಡ್ಸನ್ನು ರೈಸ್ ಮಾಡೋದು ಅಥವಾ ಅದನ್ನ ಅಲೋಕೇಟ್ ಮಾಡೋದು ಅಷ್ಟೇ ಅವನ ಫಂಕ್ಷನ್ಸ್ ಅಲ್ಲ, ಅಷ್ಟಕ್ಕೆ ಅದು ನ್ಯಾರೋ ಕಾನ್ಸೆಪ್ಟಿಂದ ಇವಾಗ ನಾವು ಅದನ್ನು ನೋಡೋದಕ್ಕಾಗಲ್ಲ. ಬಟ್ ನಾವು ಅಟ್ ಪ್ರೆಸೆಂಟ್ ಆಸ್ ಅ ಫಿನಾನ್ಸ್ ಮ್ಯಾನೇಜರ್ ಈ ಮಸ್ಟ್ ಗೈಡ್ ದ ಮ್ಯಾನೇಜ್ಮೆಂಟಿಗೆ ಅವನು ಗೈಡ್ ಕೂಡ ಮಾಡಬೇಕಾಗುತ್ತೆ. ಸೊ ಯಾವುದ್ರ ಬಗ್ಗೆ ಅಂತ ಅಂದರೆ ರಿಗಾರ್ಡಿಂಗ್ ದ ಟ್ಯಾಕ್ಸ್ ಪ್ಲಾನಿಂಗ್ ಟೆಕ್ನಿಕ್, ವಾಟ್ ಎವರ್ ದ ಟ್ಯಾಕ್ಸ್ ಪ್ಲಾನಿಂಗ್ಸ್ ಆರ್ ದೇರ್,
ಹೌ ವಿ ಆರ್ ಗೋಯಿಂಗ್ ಟು ಸೇವ್ ದ ಟ್ಯಾಕ್ಸ್, ಯಾವ ರೀತಿ ನಾವು ಲೀಗಲ್ ವೇಯಿಂದ ಟ್ಯಾಕ್ಸನ್ನು ಸೇವ್ ಮಾಡ್ಬೋದು, ಯಾವ ಯಾವ ಟ್ಯಾಕ್ಸ್ ಪ್ಲಾನಿಂಗ್ ಟೆಕ್ನಿಕ್ಸ್ ಇದೆ, ಇದ್ರ ಬಗ್ಗೆನೂ ಕೂಡ ಒಬ್ಬ ಮಾಡ್ರನ್ ಫಿನಾನ್ಸ್ ಮ್ಯಾನೇಜರು ಮ್ಯಾನೇಜ್ಮೆಂಟಿಗೆ ಅವನು ಗೈಡನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, he should also concentrate on a trust management technique. ನೋಡಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಇವಾಗ ಒಂದು ಎಮರ್ಜಿಂಗ್ ರೋಲಲ್ಲಿ ನಾವು ಏನು ನೋಡ್ತೀವಿ. ಸೊ apart from the raising and allocation of fund, he has to perform different varieties of function. ಫಂಡ್ಸನ್ನು ರೈಸ್ ಮಾಡೋದು, ಅಲೋಕೇಶನ್ ಮಾಡೋ ಆ ಟ್ರೆಡಿಷನಲ್ ಜಾಬ್ ಅಥವಾ ಆ ಟ್ರೆಡಿಷನಲ್ ವರ್ಕ್ ಜೊತೆಗೆ ಇನ್ನೂ ತುಂಬ ಇಂಪಾರ್ಟೆಂಟಾಗಿ ಅವನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವ ಯಾವ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ಗಳು ಇದ್ದಾವೆ ಅದ್ರ ಬಗ್ಗೆನೂ ಕೂಡ ಅವನಿಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. And the next one, finance manager has to know about the various application of information technology. Whatever the present information technology are there, ಯಾವ ಯಾವ ಹೊಸ ಹೊಸ ಇನ್ಫಾರ್ಮೇಷನ್ ಟೆಕ್ನಾಲಜಿಗಳಿದ್ದಾವೆ, ಹಾಗೆಯೇ ಅದನ್ನು ನಾವು ಯಾವ ರೀತಿ ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆನೂ ಕೂಡ ಅವನು ತಿಳ್ಕೊಂಡಿರಬೇಕಾಗತ್ತೆ. And the last one, very importantly, he has to deliver training to personnel about the modern techniques of financial management. Apart from this all role, he has to majorly perform, he has to give or deliver the training to the personnel of the organization regarding the ಮಾಡರ್ನ್ ಟೆಕ್ನಿಕ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಕಂಪನಿನಲ್ಲಿ ಇರುವಂತಹ ಪರ್ಸನಲ್ ಏನಿದಾರೋ ಅವರಿಗೆ ಪ್ರೆಸೆಂಟ್ ಮಾಡರ್ನ್ ಯಾವ್ಯಾವ ಫಿನಾನ್ಷಿಯಲ್ ಟೆಕ್ನಿಕ್ಸ್ ಇದೆ ಅನ್ನೋದ್ರ ಬಗ್ಗೆ ಅವನು ಟ್ರೈನಿಂಗ್ ಫೆಸಿಲಿಟಿ ಕೂಡ ಕೊಡಬೇಕಾಗುತ್ತೆ. ದಿಸ್ ಆರ್ ದ ಇಂಪಾರ್ಟೆಂಟ್ ಎಮರ್ಜಿಂಗ್ ರೋಲ್ ವಿಚ್ ಎ ಫಿನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು perform. Okay dear student, thank you for watching this video.